ರಾಜ್ಯಾದ್ಯಂತ ರಸಗೊಬ್ಬರ ಕೊರತೆ ಮಿತಿ ಮೀರಿದೆ. ಬಿತ್ತನೆ ಹೊತ್ತಲ್ಲೇ ಗೊಬ್ಬರಕ್ಕಾಗಿ ಅನ್ನದಾತರು ಪರದಾಡುವಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಕಿಡಿಕಾರಿದ್ದು ಸರ್ಕಾರದ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ. ರಸಗೊಬ್ಬರಕ್ಕಾಗಿ ನಿಲ್ಲದ ರೈತರ ಪರದಾಟ, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಒದ್ದಾಟ. ರಾಜ್ಯಾದ್ಯಂತ ಮುಂಗಾರು ಮಳೆ ಶುರುವಾಗಿದೆ. ಜಿಲ್ಲೆಯಲ್ಲೂ ಅನ್ನದಾತರು ಬಿತ್ತನೆಗೆ ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ. ಆದರೆ ರಸಗೊಬ್ಬರದ ಕೊರತೆ ಇನ್ನಿಲ್ಲದಂತೆ ಕಂಗಾಲಾಗಿಸಿದೆ. ಅದೆಷ್ಟೇ ಹುಡುಕಾಡಿದ್ರೂ ಎಲ್ಲೇ ಕೇಳಿದ್ರೂ ಗೊಬ್ಬರ ಸಿಗ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ರೂ ಯೂಸ್ ಆಗ್ತಿಲ್ಲ. ಕಾದು ಅನ್ನದಾತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ಮಳೆ ಬಂದಾಗ ಬಿತ್ತನೆ ಮಾಡದಿದ್ರೆ ಏನ್ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಗದಗ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಹೆಸರು, ಗೋವಿನ ಜೋಳ, ಶೇಂಗಾ ಬಿತ್ತನೆಗೆ ಮುಂದಾಗಿದ್ದಾರೆ. ಆದರೆ ಬಿತ್ತನೆ ಹಂಗಾಮದಲ್ಲೇ ಅನ್ನದಾತರು ಯೂರಿಯಾ ಗೊಬ್ಬರಕ್ಕಾಗಿ ಅಲೆದಾಡ್ತಿದ್ದಾರೆ. ಗದಗ ನಗರದ ಗೊಬ್ಬರದ ಅಂಗಡಿ ಮುಂದೆ ಬೆಳಿಗ್ಗೆ 5 ಗಂಟೆಯಿಂದ ಕ್ಯೂ ನಿಂತಿದ್ದಾರೆ. ಚಪ್ಪಲಿ, ಹೆಲ್ಮೆಟ್, ಟವೆಲ್ ಇಟ್ಟು ದಿನವಿಡೀ ಕಾಯ್ತಿದ್ದಾರೆ. ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೆ ಗೊಬ್ಬರ ಕೊಡ್ತಾ ಇದ್ದು ದಿನಕ್ಕೆ 30 ರೈತರಿಗೆ ಮಾತ್ರ ವಿತರಣೆ ಮಾಡ್ತಿದ್ದಾರೆ. ಹೀಗಾಗಿ ಸಮರ್ಪಕವಾಗಿ ರಸಗೊಬ್ಬರ ವಿತರಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. 5 ಗಂಟೆಗೆ ಗೊಬ್ಬರ ಸಿಗವಲ್ದ್ರಿ. 5 ಗಂಟೆ ಪಾಳೆ ನಿಂತು ಕಾದು ನಮಗೆ ಸಾಕಾಗ್ಬಿಟ್ಟೈತಿ. 3 ದಿನ ಆತ್ರ ನಾವು ಕಾಯಕತ್ತಿರೋದು. 11 ಗಂಟೆಗೆ ಬಾಕಲ ತೆಗಿತಾರೆ, 12 ಗಂಟೆಗೆ ಬಂದ್ ಮಾಡ್ತಾರೆ. ಅವರು 2 ಗಂಟೆ ಅನ್ನೋರ್ದ ಬಂದ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಸರ್. ನಮಗೆ ಪಾಳೆ ಅನ್ನೋದು ಸಿಗವಲ್ದು. ಕೆಲವು ಮಂದಿ ಸಿಗುತ್ತೆ, ಕೆಲವು ಮಂದಿ ಸಿಗುವುದಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲೂ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಯೂರಿಯಾ ಮತ್ತು ಡಿಎಪಿ ಖರೀದಿಗೆ ಮುಗಿಬೀಳ್ತಿದ್ದಾರೆ. ಆದ್ರೆ ಕೃಷಿ ಇಲಾಖೆ ಮಾಹಿತಿ ಪ್ರಕಾರ ದಾಸ್ತಾನು ಇದೆಯಂತೆ. ಆದ್ರೆ ಗೊಬ್ಬರ ಕೊರತೆ ಎದುರಾಗಿದೆ. ಗೋದಾಮಿನಲ್ಲಿ ಗೊಬ್ಬರ ಇದ್ರೂ ಮಾರಾಟಗಾರರು ಕೊಡ್ತಿಲ್ಲ ಅನ್ನುವಂತಹ ಅನುಮಾನ ಶುರುವಾಗಿದೆ. ಕೆಲವೆಡೆ ಡಿಎಪಿ ನೋ ಸ್ಟಾಕ್, ಕೆಲವೆಡೆ ಸ್ಟಾಕ್ ಇದ್ರೂ ಲಿಂಕ್ ಕಡ್ಡಾಯ ಮಾಡಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಗೆ ಈಗ ಜೂನ್ ಎಂಡ್ವರೆಗೆ ಸುಮಾರು 57,000 ಮೆಟ್ರಿಕ್ ಟನ್ ನಮಗೆ ರಸಗೊಬ್ಬರ ಬೇಕಾಗಿದೆ. ಈಗ ನಮ್ಮಲ್ಲಿ ರಸಗೊಬ್ಬರ ಸಾಕಷ್ಟು ಸ್ಟಾಕ್ ಇದೆ. ಆದರೆ ಈಗ ನಮ್ಮಲ್ಲಿ ಏನಾಗಿದೆ, ಈ ನಮ್ಮ ವೆಸ್ಟ್ ಏಷ್ಯಾ ಕ್ರೈಸಿಸ್ ಅಂದ್ರೆ ಈ ಯುದ್ಧ ಪರಿಣಾಮವಾಗಿ ಸಪ್ಲೈನಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ರಾಯಚೂರು ಜಿಲ್ಲೆಯಲ್ಲೂ ರಸಗೊಬ್ಬರದ ಕೊರತೆಯ ಆತಂಕ ಮನೆ ಮಾಡಿದೆ. ಒಂದ್ ಕಡೆ ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ಬೆಲೆ ಏರಿಕೆಗೆ ಕಂಗಾಲಾಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಅಧಿಕಾರಿಗಳು ಕೊರತೆ ಇಲ್ಲ ಅಂತ ಹೇಳೋದು ಸಂಪೂರ್ಣ ಸುಳ್ಳು. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ತಕ್ಕ ಉತ್ತರ ಕೊಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇವ್ರೇನು ಹೇಳ್ತಾರೆ, ಇಲ್ಲ 1 ತಿಂಗಳಿಗೆ 1 ಚೀಲ ಯೂರಿಯಾ ಕೊಡೋದು ಇದು ಸಮಂಜಸವಾದದ್ದಲ್ಲ. ನಾವು ರೈತರು ಸುಮ್ಮನೆ ಕೂಡಲ್ಲ, ನಾವು ಬೀದಿಗೆ ಬರ್ತೀವಿ, ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ. ನಾವು ಮುಂದಿನ ದಿನಮಾನಗಳಲ್ಲಿ ದಿಟ್ಟತನದ ಹೋರಾಟ ಮಾಡ್ತೀವಿ. ಗೊಬ್ಬರ ಸಿಗೋಲ್ತು. ಗೊಬ್ಬರ ಹೈಯೆಸ್ಟ್ ರೇಟ್ ಆಗಿಬಿಟ್ಟೈತೆ. ರೈತರಿಗೆ ಭಾಳ ತೊಂದರೆಯಲ್ಲಿದೆ ರೈತರು. ಈಗಾಗಲೇ ಮಳೆ ಇಲ್ಲ, ಏನಿಲ್ಲ. 2,000, 3,000, 2,500, 2,500, 2,1800 ಹಿಂಗೆ ಗೊಬ್ಬರ ಆದದಕ್ಕೆ ರೈತರಿಗೆ ಭಾಳ ತೊಂದರೆಯಲ್ಲಿದ್ದಾರೆ. ಕೊಪ್ಪಳದಲ್ಲಿ ಈ ಬಾರಿ ಮಳೆ ಕೊರತೆ ಇದೆ. ಈ ಮಧ್ಯೆ ಅನ್ನದಾತರಿಗೆ ರಸಗೊಬ್ಬರದ ಸಮಸ್ಯೆ ಕಂಗೆಡುವಂತೆ ಮಾಡಿದೆ. ಡಿಎಪಿ ಹಾಗೂ ಯೂರಿಯಾಗಾಗಿ ಪರದಾಡ್ತಿದ್ದಾರೆ. ಈ ಬಾರಿ ಡಿಎಪಿ ಹಾಗೂ ಯೂರಿಯಾ ಕೊರತೆಯಾಗಲಿದೆ. ಹೀಗಾಗಿ ಪರ್ಯಾಯ ಗೊಬ್ಬರ ಬಳಸಲು ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಒಟ್ಟಾರೆ ಅನ್ನದಾತರಿಗೆ ಒಂದ್ ಕಡೆ ಮಳೆ ಕೈಕೊಡ್ತಿದ್ರೆ ಮತ್ತೊಂದ್ ಕಡೆ ರಸಗೊಬ್ಬರ ಸಿಗ್ತಿಲ್ಲ. ಹೀಗಾಗಿ ಬದುಕು ಕಷ್ಟ ಆಗುತ್ತೆ ಅನ್ನೋದು ರೈತರ ಅಳಲು. ಸರ್ಕಾರ ಇನ್ಮುಂದೆಯಾದ್ರೂ ಗೊಬ್ಬರ ಸಮಸ್ಯೆ ಬಗೆಹರಿಸಿ ರೈತರು ನಿಟ್ಟುಸಿರು ಬಿಡುವಂತೆ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.